ಹಲೋ ಎವ್ರಿವನ್, ವೆಲ್ಕಮ್ ಟು ಅರ್ಚು ವೆಂಕಿ ವ್ಲಾಗ್ಸ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರವೆ ಇಡ್ಲಿ ಮಿಕ್ಸನ್ನು ಮಾಡಿಕೊಂಡು ಹೇಗೆ ಪ್ರಿಪೇರ್ ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರವೆ ಇಡ್ಲಿ ಮಿಕ್ಸನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಮತ್ತು ಅದಕ್ಕೆ ಕಡಲೆಬೇಳೆ 2ರಿಂದ 3 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ 2 ಸ್ಪೂನು ಉದ್ದಿನಬೇಳೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ರವೆ ಇಡ್ಲಿ ಮಿಕ್ಸನ್ನು ಅಂಗಡಿಯಿಂದ ತಂದು ಮಾಡ್ಕೊಂಡಿರ್ತೀವಿ. ನಾನು ಕೂಡ ಸುಮಾರು ಸರಿ ಅದನ್ನು ಟ್ರೈ ಮಾಡಿದ್ದೀನಿ, ಆದರೆ ಅದರ ರುಚಿಗೂ ಇದ್ರ ರುಚಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ನಾನು 4ರಿಂದ 5 ಹಸಿಮೆಣಸಿನ್ಕಾಯನ್ನು ಸ್ಲಿಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿಲ್ಲ. ಕೆಲವರು ರವೆ ಇಡ್ಲಿಗೆ ಈರುಳ್ಳಿ ಹಾಕಲ್ಲ. ನಾನು ರವೆ ಇಡ್ಲಿಗೆ ಸಾಮಾನ್ಯವಾಗಿ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿಯನ್ನು ಹಾಕ್ತೀನಿ. ಹಾಗಾಗಿ 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದನ್ನು ಕೂಡ ಅಷ್ಟೇ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣಂತೆ. ಅದಾದಮೇಲಿಂದ ಮುಂದಿನ ಇಂಗ್ರೀಡಿಯೆಂಟ್ ಬಂದು ರವೆ. ನಾನಿಲ್ಲಿ ಮೀಡಿಯಮ್ ಸೈಜ್ ರವೆ ಅಂದರೆ ಕೃಷ್ಣ ರವೆ, ಇದು ಹುರ್ಕೊಂಡಿರೋಂಥ ಕೃಷ್ಣ ರವೆ. ನಾನು ರವೆ ಇಡ್ಲಿ ಮಾಡೋದಕ್ಕೆ ಹುರಿದಿರೋಂಥ ಕೃಷ್ಣ ರವೆನೇ ಉಪಯೋಗಿಸ್ತೀನಿ. 2 ಕಪ್ನಷ್ಟು ಕೃಷ್ಣ ರವೆಯನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 1 ಕಪ್ನಷ್ಟು ರೋಸ್ಟೆಡ್ ವರ್ಮಿಸಿಲಿ ಅಂದರೆ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಶಾವಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಇಡ್ಲಿ ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ. ಹಾಗಾಗಿ ನಾನು ಶಾವಿಗೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಈ ಒಂದು ರವೆ ಇಡ್ಲಿ ಮಿಕ್ಸಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಉಪಯೋಗಿಸಿದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ರವೆ ಇಡ್ಲಿ ಮಿಕ್ಸ್ಚರು ತಯಾರಾಗಿದೆ. ಇದನ್ನು ಚೆನ್ನಾಗಿ ಒಂದು ಸರಿ ಕೈ ಆಡಿಸಿದ್ರೆ ಆಯಿತು, ರವೆ ಇಡ್ಲಿ ಮಿಕ್ಸ್ಚರ್ ರೆಡಿ ಇರುತ್ತೆ. ಈ ರೀತಿ ರವೆ ಇಡ್ಲಿ ಮಿಕ್ಸನ್ನು ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ. ಇದನ್ನು 2ರಿಂದ 3 ದಿವಸ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ನಲ್ಲಿ ಮಾಡಿಕೊಡ್ಬೇಕು ಅಂದರೆ ಸಡನ್ನಾಗಿ ಈ ರವೆಯನ್ನು ಉಪಯೋಗಿಸ್ಕೊಂಡು ನಾವು ರವೆ ಇಡ್ಲಿಯನ್ನು ಮಾಡ್ಬೋದು. ಅಥವಾ ನೀರನ್ನು ಇಟ್ಟು ಇದಕ್ಕೆ ಆ್ಯಡ್ ಮಾಡಿದ್ರೆ ಉಪ್ಪಿಟ್ಟು ಕೂಡ ಆಗುತ್ತೆ. ನಾನೀಗ ರವೆನ ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು ಒಂದು 2 ಕಪ್ನಷ್ಟು ಮೊಸರು ಇಡಿಸುತ್ತೆ. ನಾವು ಕಲಿಸ್ತಾ ಇದ್ರ ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಹೋಗುತ್ತೆ, ರವೆ ಮೊಸರನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ರವೆ ಪೂರ್ತಿಯಾಗಿ ಮೊಸರನ್ನ ಹೀರ್ಕೊಂಡಿದೆ. ಮತ್ತು ನಾನು ಒಂದಿಷ್ಟು ನೀರು ಕೂಡ ಸೇರಿಸ್ಕೋತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಈನೋ ಫ್ರೂಟ್ ಸಾಲ್ಟನ್ನು ಉಪಯೋಗಿಸ್ಕೋತಾ ಇದ್ದೀನಿ. ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಂಬೆಹಣ್ಣು ರಸವನ್ನು ಉಪಯೋಗಿಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮೊಸರಿಗೆ ಈನೋ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು. ಈನೋ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಸೋಡಾಗಿಂತ ತುಂಬ ಸಾಫ್ಟಾಗಿ ಇಡ್ಲಿ ತಯಾರಾಗುತ್ತೆ. ಈನೋ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತಕ್ಷಣವೇ ನಾವು ಈ ಹಿಟ್ಟನ್ನು ಇಡ್ಲಿ ಪ್ಲೇಟ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಡ್ಲಿ ಪ್ಲೇಟನ್ನ ಗ್ರೀಸ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆಯೇ ತಕ್ಷಣ ಇದನ್ನು ಇಡ್ಲಿ ಮೌಲ್ಡಿಗೆ ಹಾಕಿ ಸ್ಟೀಮ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಾನು ಈ ರೀತಿ ಇಡ್ಲಿಯನ್ನು ರೈಸ್ ಕುಕ್ಕರ್ನಲ್ಲಿ, ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗಡೆ ನೀರು ಹಾಕಿ ಅದಕ್ಕೊಂದು ರಿಂಗ್ ಹಾಕಿ ಈ ರೀತಿ ನಾನು ಅರೇಂಜ್ ಮಾಡ್ಕೊಂಡಿರ್ತೀನಿ. ನೀವು ಬೇಕಾದರೆ ನಾರ್ಮಲ್ ಕುಕ್ಕರ್ನಲ್ಲಿ ಕೂಡ ಇಡ್ಲಿಯನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಮನೆಯಲ್ಲೇ ಈಸಿಯಾಗಿ ನಾವು ರವೆ ಇಡ್ಲಿಯನ್ನು ಮಾಡ್ಕೋಬೋದು. ಹೊರಗಡೆಯಿಂದ ತಂದಿರೋ ಮಿಕ್ಸ್ಚರ್ನಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ರವೆ ಇಡ್ಲಿ. ನಾನು ಭಾಳ ಸರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಒಂದು ಸರಿ ನಿಮ್ಮ ಮನೆಯಲ್ಲಿ ರವೆ ಇಡ್ಲಿ ಮಾಡಿ ನೋಡಿ, ತುಂಬಾ ಖುಷಿಯಾಗಿ ತಿಂತಾರೆ. ಹಾಗೆ ನಾನು ರವೆ ಇಡ್ಲಿನ ಬಾಂಬೆ ಗೊಜ್ಜು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಡ್ಲಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ವೆರಿ ಟೇಸ್ಟಿ.
ಇದೊಂದು ತುಂಬಾ ಈಸಿ ರೆಸಿಪಿ. ನೀವು ಹಿಂದಿನ ದಿವಸ ಮಿಕ್ಸ್ಚರ್ನ ರೆಡಿ ಮಾಡಿಕೊಂಡ್ರೆ ಅಂತೂ 5 ನಿಮಿಷದಲ್ಲಿ ರವೆ ಇಡ್ಲಿಯನ್ನು ಮಾಡಿಕೊಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.